ಈ ತರ ಒಂದ್ ಮನೆ ಕಟ್ಸಿದ್ರೆ ಮನೆಯವರೆಲ್ಲ 3 ಹೊತ್ತು ನಿಶ್ಚಿಂತೆಯಿಂದ ಊಟ ಮಾಡ್ಬೋದು. ಹೆಚ್ಚು ಲೋನ್ ಮಾಡ್ಬೇಕಾಗಿದ್ದಿಲ್ಲ. ಸ್ವಂತ ಮನೆ ಅನ್ನೋ ನೆಮ್ಮದಿ ಬೇರೆ. ಇದು 25x28 ಕಟ್ಟಿರೋ 2 ಬೆಡ್ರೂಮ್ ನ ಅರಮನೆ. 700 ಸ್ಕ್ವೇರ್ ಫೀಟ್ ನಲ್ಲಿ ಒಂದೇ ಫ್ಲೋರ್ ಇರುತ್ತೆ. ದೊಡ್ಡದಾಗಿರೋ ಲಿವಿಂಗ್ ರೂಮ್, ಸೆಮಿ ಓಪನ್ ಕಿಚನ್ ಗೆ ಸ್ಟೋರೇಜ್, ಮಿನಿ ಎಲೆಕ್ಟ್ರಿಕಲ್ ರೂಮ್ ಜೊತೆಗೆ 2 ವಿಶಾಲವಾಗಿರೋ ಬೆಡ್ರೂಮ್ ಎಲ್ಲ ಸೇರಿಸಿ ಈ ಮನೆ ಕಟ್ಟಕ್ ಆಗೋದು 13.5 ಲಕ್ಷ. ಮೊದಲು ಪ್ಲಾನ್ ನೋಡ್ತಾ ಹೋದ್ರೆ ಇದು ಬೇಸಿಕ್ ಸ್ಟ್ರಕ್ಚರ್ ಬ್ಲೂ ಪ್ರಿಂಟ್. 2 ಬೆಡ್ರೂಮ್ ಒಂದೇ ಸೈಡ್ ಅಲ್ಲಿ ಲೈನ್ ಅಲ್ಲಿ ಬರುತ್ತೆ. ಮೇನ್ ಹೈಲೈಟ್ ಅಂದ್ರೆ ಲಿವಿಂಗ್ ರೂಮ್. ಸಾಧಾರಣವಾಗಿ ಈ ಸೈಜ್ ಅಲ್ಲಿ ಕಟ್ಟೋ ಮನೆ ಲಿವಿಂಗ್ ರೂಮ್ 8x8 ಅಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಓಪನ್ ಡೈನಿಂಗ್ ಇರೋದ್ರಿಂದ 18x8 ಸೈಜ್ ನಲ್ಲಿ ಲಿವಿಂಗ್ ರೂಮ್ ಸಿಗುತ್ತೆ. ಈ ಸ್ಪೇಸ್ ಅಲ್ಲಿ ಆರಾಮಾಗಿ 10 ರಿಂದ 12 ಸೀಟರ್ ಸೋಫಾ ಹಾಕೊಳ್ಬಹುದು. ಟಿವಿ ಯಾವ ಸೈಡ್ ಗಾದ್ರೂ ಓಕೆ. 2 ಬೆಡ್ರೂಮ್ ನ ಸೈಜು ಸೇಮ್ 12.5x12 ಇರುತ್ತೆ. ಕಾಮನ್ ವಾಶ್ರೂಮ್ ಡೈನಿಂಗ್ ಪಕ್ಕ ಹಿಡನ್ ವಾಲ್ ಹಿಂದ್ಗಡೆ ಪ್ಲೇಸ್ ಆಗಿರುತ್ತೆ. ಇನ್ನು ಕಿಚನ್ ಮಾಡ್ಯುಲರ್ 11x8 ಅಲ್ಲಿ ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿರುತ್ತೆ. ಯಾಕೆಂದ್ರೆ ಇದಕ್ಕೆ ಅಟ್ಯಾಚ್ ಆಗಿರೋ 8x12 ನ ಸ್ಟೋರೇಜ್ ಸ್ಪೇಸ್. ಕಿಚನ್ ವಾಶ್ರೂಮ್ ಮಧ್ಯೆ ಗ್ಯಾಪ್ ಕೊಟ್ಟು ಫ್ರಿಡ್ಜ್ ನ ಇಟ್ಕೊಳ್ಬಹುದು. 2 ಕನೆಕ್ಟ್ ಆಗ್ಬಾರ್ದು ಅಂತ ಅನ್ಕೊಳ್ಳೋರಿಗೆ. ಇನ್ನು ಫ್ರಂಟ್ ಅಲ್ಲಿ ಚಿಕ್ಕದಾಗಿ ಎಲೆಕ್ಟ್ರಾನಿಕ್ ಏರಿಯಾ ಇರುತ್ತೆ. ಇದರಲ್ಲಿ ಇನ್ವರ್ಟರ್ ಎಲ್ಲ ಆರಾಮಾಗಿ ಫಿಟ್ ಆಗುತ್ತೆ. ಇನ್ನು ಈ ಪ್ರೈಸ್ ಅಲ್ಲಿ ಏನೆಲ್ಲ ಮೆಟೀರಿಯಲ್ ಬೇಕು, ಎಷ್ಟು ಲೇಬರ್ ಕಾಸ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಸಿವಿಲ್ ವರ್ಕ್ 8.5 ರಿಂದ 9 ಲಕ್ಷ. ಅದರಲ್ಲಿ ಸಿಮೆಂಟ್ 450 ಬ್ಯಾಗ್ 1,90,000, ಸ್ಟೀಲ್ 3 ಟನ್ 1,88,000, ಮರಳು 2,000 ಕ್ಯೂಬಿಕ್ ಫಿಟ್ ಅಂದ್ರೆ 1,15,000, ಜಲ್ಲಿ 72,000. ಇಲ್ಲಿ ಮೇನ್ ಡೋರ್ UPVC ಟಫ್ ಅಂಡ್ ಗ್ಲಾಸ್ ಅಲ್ಲಿ ಇರುತ್ತೆ. ಇದು ಬೇಡ ಅಂದ್ರೆ ಇದ್ರ ಬದಲು ವುಡ್ ಬೇಕಾದ್ರೂ ಹಾಕ್ಸ್ಕೊಳ್ಬಹುದು. ಟೋಟಲ್ ಆಗಿ 4 ಅಂದ್ರೆ 60,000. ವಿಂಡೋಸ್ಗೂ 60,000. ಬಾತ್ರೂಮ್ ಫಿಟ್ಟಿಂಗ್ಸ್ ಟೈಲ್ಸ್ ಎಲ್ಲ ಸೇರಿಸಿ 1 ಲಕ್ಷ. ಕಿಚನ್ 90,000. ಎಲೆಕ್ಟ್ರಿಕಲ್ ಗೆ 50,000. ಫ್ಲೋರಿಂಗ್ ಟೈಲ್ಸ್ 75,000. ಲೇಬರ್ ಕಾಸ್ಟ್ ನ ಸೇರಿಸಿ ಪೇಂಟ್ 80,000. ಎಕ್ಸ್ಟ್ರಾ ಎಲಿವೇಶನ್ ಸ್ಟೋನ್ ವರ್ಕ್ 20,000. ಬೇಡ ಅಂದ್ರೆ ಉಳಿಸ್ಕೊಬಹುದು. ಅದೇ ತರ ಸ್ಟೋನ್ ಸ್ಟೆಪ್ಸ್ 25,000. ಇಲ್ಲ ಅಂದ್ರೆ ಸೇವಿಂಗ್ಸ್. ಕೊನೆದಾಗಿ ಲೇಬರ್ ಕಾಸ್ಟ್ 3 ಲಕ್ಷ. ಟೋಟಲ್ ಆಗಿ 13.5 ಲಕ್ಷ. ಇದರಲ್ಲಿ ಲ್ಯಾಂಡ್, ಸಂಪು, ವಾಟರ್ ಟ್ಯಾಂಕ್, ಎಲೆಕ್ಟ್ರಾನಿಕ್ಸ್, ಇಂಟೀರಿಯರ್ ಇನ್ಕ್ಲೂಡ್ ಆಗಿರಲ್ಲ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching.